ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಯುಗಾದಿ ಹಬ್ಬದ ಸ್ಪೆಷಲ್ ಕಡಲೆಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇದು ಕಡಲೆಬೇಳೆ ಒಬ್ಬಟ್ಟು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಮಾಡೋದು ತುಂಬ ಸುಲಭ. ಹೀಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ಒಂದು ಅರ್ಧ ಅವರ್ ಮುಂಚೆನೇ ನೆನೆಸಿಟ್ಟಿದ್ದೀನಿ. ನೀವು ಕಪ್ಪಲ್ಲಾಗಲಿ ಇಲ್ಲ ಗ್ಲಾಸಲ್ಲಾಗಲಿ ಫ್ರೆಂಡ್ಸ್ ಸಮವಾಗಿ ತೊಗೊಳ್ಳಿ, ಅಳತೆ ಆವಾಗ ಚೆನ್ನಾಗಿ ಬರುತ್ತೆ. 1 ಕಪ್ ಕಡಲೆಬೇಳೆಗೆ 1 ಕಪ್ಪಷ್ಟು ಬೆಲ್ಲ, 1 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಉಪ್ಪು ಒಂದು ಸ್ವಲ್ಪ, ಏಲಕ್ಕಿ 6, ಅರಿಶಿನದ ಪುಡಿ 1/4 ಟೀ ಸ್ಪೂನು, ಎಣ್ಣೆ 2 ಟೇಬಲ್ ಸ್ಪೂನು, ಮತ್ತು ನಾನಿಲ್ಲಿ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ತುರಿದಿಟ್ಟಿದ್ದೀನಿ. ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು. ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರಲ್ಲಿ 1 ಕಪ್ ಕಡಲೆಬೇಳೆಗೆ 3 ಕಪ್ಪಷ್ಟು ನೀರು ಹಾಕಿ, ನೀರು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ನಾವು ನೆನೆಸಿಟ್ಟಿರುವಂಥ ಕಡಲೆಬೇಳೆ ಎಲ್ಲ ತೊಳೆದು ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆನ ಪೂರ್ತಿ ಸೇರಿಸಿದ್ದಾದಮೇಲೆ ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಮತ್ತು ನಾವು ತೆಗೆದಿಟ್ಟಿರೋಂಥ ಅರಿಶಿನದ ಪುಡಿ, 1/4 ಟೀ ಸ್ಪೂನಷ್ಟು ಮಾತ್ರ ಎಣ್ಣೆ, ಇದೆಲ್ಲ ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ 1-2 ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳಿ. ಕರೆಕ್ಟಾಗಿ 2 ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್, ತುಂಬ ಬಿಟ್ರೂ ಪುಡಿ ಆಗೋಗುತ್ತೆ ಬೇಳೆ, ಹಾಗಾಗಿ 2 ವಿಸಿಲ್ ಬಂದರೆ ಸಾಕು, ಕರೆಕ್ಟಾಗಿರುತ್ತೆ. ಈಗ 2 ವಿಸಿಲ್ ಬಂದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ನಾವು ಮೇಲೆಗೆ ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೋಸ್ಕರ ಮೈದಾ ಹಿಟ್ಟು, ಚಿರೋಟಿ ರವೆ, ಅರಿಶಿನದ ಪುಡಿ, ಉಪ್ಪು ಇದೆಲ್ಲ ಹಾಕಿ ಒಂದ್ಸರಿ ಡ್ರೈ ಮಿಕ್ಸ್ ಮಾಡಿಬಿಟ್ಬಿಡಿ. ಈ ರೀತಿ ಡ್ರೈ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಒಂದು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಈ ಹಿಟ್ಟು ಒಂದು ಸ್ವಲ್ಪ ಲೂಸಾಗಿ ಇರಬೇಕು ಫ್ರೆಂಡ್ಸ್, ಯಾಕಂದರೆ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ನೀರು ಒಂದು ಸ್ವಲ್ಪ ಜಾಸ್ತಿನೇ ಎಳೆಯುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಲೂಸಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ತೆಗೆದಿಟ್ಟಿರೋಂಥ ಎಣ್ಣೆಯಲ್ಲಿ ಅರ್ಧ ಎಣ್ಣೆನ ಮಾತ್ರ ಹಾಕ್ಕೊಳ್ಳಿ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಉಳಿದಿರೋಂಥ ಎಣ್ಣೆನ ಇದ್ರ ಮೇಲೆ ಹಾಕ್ಬಿಟ್ಟು ಒಂದು ತಟ್ಟೆ ಹಾಕಿ ಮುಚ್ಚಿಟ್ಬಿಡಿ. ಈಗ ಇದೊಂದು 2 ಅವರ್ ಚೆನ್ನಾಗಿ ನೆನಿಲಿ. ನೋಡಿ, ನಮ್ಮ ಬೇಳೆಯಲ್ಲಿರೋಂಥ ನೀರೆಲ್ಲ ಬಗ್ಗಿಸ್ಕೊಂಬಿಡೋಣ. ನೀರೆಲ್ಲ ಬಗ್ಗಿಸ್ಕೊಂಡು ಬೇಳೆನೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈ ಬೇಳೆಯಿಂದ 1-2 ಟೀ ಸ್ಪೂನಷ್ಟು ಮಾತ್ರ ಬೇಳೆನ ತಗೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಒಬ್ಬಟ್ಟು ಸಾರು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಇದ್ರ ಜೊತೆಗೇ ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಈಗ ಇದ್ರ ಜೊತೆಗೇನೆ ನಾವು ತೆಗ್ದಿರೋಂಥ ಏಲಕ್ಕಿನ ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ. ನೋಡಿ ಈ ರೀತಿ ಚೆನ್ನಾಗಿ ನೀರೆಲ್ಲ ಇಂಗಿದ್ಮೇಲೆ ಆರೋದಕ್ಕೆ ಬಿಟ್ಬಿಟ್ಟು, ಆರೋದ್ಮೇಲೆ ತೆಂಗಿನ ತುರಿನ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಒಬ್ಬಟ್ಟು ಸಾರು ಮಾಡೋಕ್ಕೋಸ್ಕರ ನೀರು, ಬೇಳೆ ಬಗ್ಸಿದಂಥ ನೀರು. ಈಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಒಂದು ಒಬ್ಬಟ್ಟು ತಟ್ಟೆ ಪೇಪರ್ ಮೇಲೆ ಹಿಟ್ಟು ಹಾಕಿ, ಹಿಟ್ಟು ಚೆನ್ನಾಗಿ ಸ್ವಲ್ಪ ತಟ್ಕೊಂಡು ಈಗ ನಾವು ರೆಡಿ ಮಾಡಿಟ್ಟಿರೋಂಥ ಹೂರ್ಣನ ಹಾಕ್ಕೊಳ್ಳೋಣ. ಹೂರ್ಣನ ಹಾಕ್ಕೊಂಡು ಎಲ್ಲ ಸೈಡು ನೋಡಿ ಈ ರೀತಿ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕವರ್ ಮಾಡಿ ಕೈಯಲ್ಲಿ ಒಂದು ಸರಿ ಹಿಂಗೆ ಪ್ರೆಸ್ ಮಾಡಿಬಿಟ್ಬಿಡಿ. ಈಗ ಪ್ರೆಸ್ ಮಾಡಿ ಈಗ ನಾವು ಚಪಾತಿ ಲಟ್ಟಿಸೋವಂಥ ಕೋಲಿಂದ ಲಟ್ಟಿಸ್ಕೊಳ್ಳೋಣ. ಅವಾಗ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಚೆನ್ನಾಗಿ ನೈಸ್ ತೆಳ್ಳಗೆ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಈಗ ಗ್ಯಾಸ್ ಮೇಲೆ ಹೆಂಚನ್ನ ಇಟ್ಟು ಹೆಂಚು ಬಿಸಿಯಾಗಿದ್ದಾದಮೇಲೆ ನಾವು ರೆಡಿ ಮಾಡಿಟ್ಟಿರೋಂಥ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಇದು ಒಂದು ಕಡೆ ಬೆಂದಿದ್ದಾದಮೇಲೆ ಇನ್ನೊಂದು ಕಡೆಗೆ ತಿರುಗಿಸ್ಬಿಟ್ಬಿಡಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಆಗಲಿ ಇಲ್ಲ ತುಪ್ಪ ಆಗಲಿ, ಅದು ನಿಮ್ಮ ಆಪ್ಷನಲ್ ಫ್ರೆಂಡ್ಸ್. ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಇನ್ನೊಂದು ಕಡೆಗೆ ತಿರುಗಿಸ್ಬಿಡಿ.
ಮತ್ತು ಇನ್ನೊಂದು ಹಾಕ್ಕೊಳ್ಳಿ ಒಬ್ಬಟ್ಟನ್ನ. ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಎಣ್ಣೆ ಹಾಕಿ ಸುಟ್ಕೊಳ್ಳಿ ಎರಡು ಕಡೆನೂ ಚೆನ್ನಾಗಿ. ಅಷ್ಟೇ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾದಂಥ ಕಡಲೆಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ಇದ್ರ ಮೇಲೊಂದು ಸ್ವಲ್ಪ ತುಪ್ಪ ಹಾಕಿ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಎಲ್ರಿಗೂ ಧನ್ಯವಾದಗಳು. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೆಳೆಯರೇ.